ರಾಧಿಕಾ, ನೀನ್ ತಗೊಂಡಿರೋದು 40%. ಇದು ನಿನ್ ಸಾಕಾಗಲ್ಲ, ಇನ್ನೂ ಚೆನ್ನಾಗಿ ಓದ್ಬೇಕು, ಗೊತ್ತಾಯ್ತಾ? ಹೋಗು. ಕವಿತಾ, ನೀನ್ ತಗೊಂಡಿರೋದು 62%. ನಿನ್ ಕ್ಯಾಲಿಬರ್ಗೆ ಇದು ಸರಿ ಹೋಗಲ್ಲ, ಇನ್ನೂ ಚೆನ್ನಾಗಿ ಓದ್ಬೇಕು, ಗೊತ್ತಾಯ್ತಾ? ತೆರೇಸಾ, ನೋಡಮ್ಮ ತೆರೇಸಾ, ನೀನು 94% ತಗೊಂಡಿದ್ಯಾ. ಐ ಆಮ್ ವೆರಿ ಗ್ಲಾಡ್. ಥ್ಯಾಂಕ್ ಯು ಟೀಚರ್. ನೋಡಿದ್ರ ಮಕ್ಳ, ಪಾಠ ಮಾಡೋವಾಗ ನಿಮ್ ಹಾಗೆ ತೆರೇಸನೂ ಕೇಳಿಸ್ಕೊಂಡಿದ್ದಾಳೆ. ಆದ್ರೆ ಇವಳು 94% ತಗೊಂಡಿದ್ದಾಳೆ. ಯಾಕೆ ಗೊತ್ತಾ? ನಾನ್ ಪಾಠ ಮಾಡೋವಾಗ ಇವಳು ಚೆನ್ನಾಗಿ ಗಮನ ಇಟ್ಟು ಕೇಳಿಸ್ಕೊಂತಾಳೆ. ಅದನ್ನೇ ಮತ್ತೆ ಮನೆಗೆ ಹೋಗಿ ಅವಳು ಓದ್ಕೋತಾಳೆ. ಆದ್ರೆ ನೀವು ಸರಿಯಾಗಿ ಅರ್ಥನೇ ಮಾಡ್ಕೊಳಲ್ಲ. ಅದನ್ನ ನೀವು ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ. ತೆರೇಸಾ, ಮುಂದೆ ಏನಾಗ್ಬೇಕು ಅನ್ಕೊಂಡಿದ್ಯಾ? ನಾನು ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೀನಿ ಟೀಚರ್. ವೆರಿ ಗುಡ್. ಅಷ್ಟೇ ಅಲ್ಲ ಟೀಚರ್, ನಾನು ಡಾಕ್ಟರ್ ಆದ್ಮೇಲೆ ಒಂದು ಸೇವಾಶ್ರಮ ಮಾಡ್ತೀನಿ. ಅಲ್ಲಿಗೆ ಸೇರಿದ ಜನಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಅವ್ರಿಗೇನಾದ್ರೂ ಕಾಯಿಲೆ ಬಂದ್ರೆ ದುಡ್ಡು ತಗೊಳ್ದೆ ಟ್ರೀಟ್ಮೆಂಟ್ ಕೊಟ್ಟು ವಾಸಿ ಮಾಡ್ತೀನಿ ಟೀಚರ್. ಓ, ಅದಕ್ಕೇನೆ ನಿಂಗೆ ಆ ಮದರ್ ತೆರೇಸಾ ಹೆಸರಿಟ್ಟಿರೋದು. ಹೌದು, ಮದರ್ ತೆರೇಸಾ ಬಗ್ಗೆ ಗೊತ್ತಾ? ಓ, ಮದರ್ ತೆರೇಸಾ ಜಿ ಅವರು ದೊಡ್ಡ ಮನುಷ್ಯರು. ನಾವೆಲ್ಲ ನಮ್ಮ ಅಪ್ಪ ಅಮ್ಮನ್ನೇ ಕುಟುಂಬ ಅಂತ ಕರಿತೀವಿ. ಆದ್ರೆ ಮದರ್ ತೆರೇಸಾ ಜಿ ಇಡೀ ಜಗತ್ತನ್ನೇ ತನ್ನ ಕುಟುಂಬ ಅಂತ ಹೇಳ್ತಿದ್ರು. ಆದ್ರೆ ನಾವೆಲ್ಲ ನಮಗೋಸ್ಕರನೇ ನಾವು ಬದುಕ್ತೀವಿ. ಆ ಮದರ್ ತೆರೇಸಾ ಜಿ ಅವರು ವೃದ್ಧರನ್ನ, ರೋಗಿಗಳನ್ನ ಎಲ್ರೂ ಮಕ್ಳು ತರ ನೋಡ್ಕೊಳ್ತಿದ್ರು. ನಾನು ಅವ್ರ ತರನೇ ಆಗ್ತೀನಿ ಟೀಚರ್. ಆಹಾ, ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ದೊಡ್ಡ ಮಾತಾಡ್ತಿದೀಯಮ್ಮ. ನಿನ್ನ ಆಸೆ ಎಲ್ಲ ನೆರವೇರ್ಲಿ. ಆ ದೇವ್ರು ನೀನ್ ಚೆನ್ನಾಗಿಟ್ಟಿರ್ಲಿ. ತುಂಬಾ ಕಾಯಿಸ್ಬಿಟ್ನಾ? ಏನಮ್ಮ ನೀನು? ನಾನೇನಿನ್ನು ಚಿಕ್ಕವಳಾ? ನನ್ಗೇನ್ ಕೈ ಇಲ್ವಾ? ಈಗ್ಲೂ ತಿನ್ನಿಸ್ತೀಯ? ನೋಡು, ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ಅಮ್ಮಂದಿರ್ಗೆ ಮಕ್ಕಳು ಮಕ್ಕಳೇನೆ. ತಗೋ ತಿನ್ನು. ಏ ಕವಿತಾ, ಯಾಕೆ ಏನಾಯ್ತು? ಊಟ ತರ್ಲಿಲ್ವಾ? ಯಾಕೆ ತರ್ಲಿಲ್ಲ? ಅಮ್ಮನ್ಗ್ ಹುಷಾರಿಲ್ಲ. ಓ ಪರವಾಗಿಲ್ಲ, ಅಮ್ಮ ಊಟ ತಂದಿದ್ದಾರಲ್ಲ, ಅದ್ರಲ್ಲಿ ನೀನೊಂದ್ ಸ್ವಲ್ಪ ತಗೋ, ನಾನೊಂದ್ ಸ್ವಲ್ಪ ತಗೋತೀನಿ. ಕೊಡ್ತೀನಿ, ತಗೋ ತಿನ್ನು. ಜಾನೆ. ಅಲ್ ನೋಡೋ, ಯಾವ್ದೋ ಬೇಬಿ ಬಂದ್ಬಿಟ್ಟಿದೆ. ಹೌದು ಕಣ, ಬೇಬಿ ಫೀಡಿಂಗ್ ನಡೀತಾ ಇದೆ. ಜೋರಾಗಿ ಮಾತಾಡ್ಬೇಡ, ಪಾಪ ಬೇಬಿ ಹತ್ ಬಿಡುತ್ತೆ. ಅವ್ರಮ್ಮ ತಿನ್ನಿಸ್ಲಿಲ್ಲ ಅಂದ್ರೆ ಬೇಬಿ ಊಟನೇ ಸೇರಲ್ಲ ಅನ್ಸುತ್ತೆ ಕಣೋ. ಬೇಬಿ ಮದುವೆ ಆದ್ಮೇಲೂ ನಿಮ್ಮಮ್ಮ ಅತ್ತೆ ಮನೆಗೆ ಬಂದು ತಿನ್ನಿಸ್ತಾಳ? ಏನು ಹಂಗೆ ಹೇಳ್ತೀಯಾ? ಅಲ್ಲಿ ಅಮ್ಮ ಅಲ್ವೋ, ಗಂಡ ತಿನ್ನಿಸ್ತಾನೆ. ಹಲೋ ಬ್ರದರ್ಸ್, ಹೋಲ್ಡ್ ಆನ್. ತಂದೆ ತಾಯಿ ದುಡ್ಡಿನಲ್ಲಿ 5 ಸ್ಟಾರ್ ಹೋಟೆಲ್ ತಿರುಗಿಕೊಂಡು ಪಿಜ್ಜಾ ಬರ್ಗರ್ ತಿನ್ನೋ ನನ್ನಂತ ನಿನ್ನಂತವ್ರಿಗೆ ಕೈ ತುತ್ತಿನ ಬೆಲೆ ಏನು ಅಂತ ಹೇಗೆ ಗೊತ್ತಾಗ್ಬೇಕು ಹೇಳು? ನಮ್ಮಲ್ಲಿ ಯಾರಾದ್ರೂ ಯಾವತ್ತಾದ್ರೂ ಒಂದು ದಿನ ಕೈ ತುತ್ತು ತಿಂದಿದೀವೇನಾ? ನೋ ಚಾನ್ಸ್. ಅದೇ ತಾಯಿ ಬಿಸಿಲು ಮಳೆ ಚಳಿ ಇದು ಯಾವುದನ್ನು ನೋಡದೆ ದಿನ ಅಷ್ಟು ದೂರದಿಂದ ಬಂದು ತನ್ನ ಮಗಳಿಗೆ ಕೈ ತುತ್ತು ಹಾಕಿ ಊಟ ಮಾಡಿಸ್ತಾಳೆ. ಆಕೆ ತನ್ನ ಮಗಳ ಮೇಲೆ ಇಟ್ಟಿರೋ ಪ್ರೀತಿ ಎಷ್ಟು ಅಂತ ಯೋಚನೆ ಮಾಡಿ. ತೆರೇಸಾಗೆ ಇಂಥ ಅಮ್ಮ ಸಿಗಬೇಕು ಅಂದ್ರೆ ಅವಳೆಷ್ಟು ಪುಣ್ಯ ಮಾಡಿದಾಳೆ ಅಂತ ಯೋಚನೆ ಮಾಡಿ. ಇಂಥ ಭಾಗ್ಯ ನನಗೆ ನಿಮ್ಗೆ ಇಲ್ವಲ್ರು? ಒಂದೇ ಒಂದ್ಸಲ ನಿಮ್ಮ ಅಮ್ಮನ ಕೈಲಿ ಕೈ ತುತ್ತು ತಿಂದು ಬನ್ನಿ. ಆಮೇಲೂ ಇವ್ರು ನೋಡಿ ನಗಬೇಕು ಅನ್ಸಿದ್ರೆ ನಗಿ. ಅಲ್ಲಿವರೆಗೂ ಹೊರಡಿ.
ಅಮ್ಮ, ನೀವು ದಿನ ತೆರೆಸಾಗೆ ಕೈ ತುತ್ತು ತಿನ್ಸುವಾಗ ಇಂಥ ಭಾಗ್ಯ ನನಗಿಲ್ವಲ್ಲ ಅಂತ ತುಂಬಾ ನೊಂದ್ಕೊಂಡಿದ್ದೆ. ಒಂದೇ ಒಂದ್ಸಲ ನನಗೂ ತಿನ್ಸಿಮ್ಮ. ತಗೊಳಪ್ಪ, ತಗೋ. ತಂದೆ ತಾಯಿನ ಕೇಳಿದ್ರೆ ಕಾರ್ ಕೊಡಿಸ್ಬೋದು, ದೊಡ್ಡ ಬಂಗ್ಲೆ ಕೊಡಿಸ್ಬೋದು, ಆಸ್ತಿ ಅಂತಸ್ತು ಕೊಡಿಸ್ಬೋದು. ಈ ಪ್ರೀತಿ ವಾತ್ಸಲ್ಯ ಎಷ್ಟು ಮಕ್ಳಿಗೆ ಸಿಗುತ್ತೆ ಹೇಳಿಮ್ಮ? ಮಮ್ಮಿ ಬಂದೆ. ಇಲ್ಲೋಡು, ನೂಡಲ್ಸ್ ನಿನ್ನಿಷ್ಟವಾದ್ ಮಾಡಿದ್ದೀನಿ. ಹೊಟ್ಟೆ ತುಂಬಾ ತಿನ್ಬೇಕು. ಅದು ಚೆನ್ನಾಗಿದೀಯಾ? ನೋಡ್ದೇನ ನಮ್ಮ ಮಗನ ಯಾವುದನ್ನು ಕೈಯಲ್ಲೇ ಮುಟ್ತಾ ಇಲ್ಲ. ಅಷ್ಟು ಹೈಜೆನಿಕ್ಕು. ತಿನ್ನು ಮಗಳೇ, ತಿನ್ನು. ಈಗಾಗ್ಲೇ ಅವನು ಓದಿಗೆ ಅಂತ ನಾವು ಕೂಡಿಟ್ಟಿದ್ದ ಹಣ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾಯ್ತು. ಈಗ ನಾನು ಇನ್ನೂ ಓದಿಸ್ತೀನಿ, ಅದು ಫಾರಿನ್ ನಲ್ಲಿ ಓದಿಸ್ತೀನಿ, ಇನ್ನೂ 50-60 ಲಕ್ಷ ಖರ್ಚು ಮಾಡ್ತೀನಿ ಅಂತೀರಲ್ಲ, ಅಷ್ಟೊಂದು ದುಡ್ಡು ಎಲ್ಲಿಂದಾರಿ ಬರುತ್ತೆ ನಮಗೆ? ಅಯ್ಯೋ ಮಂಕೆ, ದುಡ್ಡು ಇಟ್ಕೊಂಡೆ ಎಲ್ರು ಕೆಲಸ ಮಾಡ್ತಾರೇನೆ. ದುಡ್ಡು ಇಲ್ದಿದ್ರೆ ಏನಾಯ್ತು? ನಮಗ್ ಮನೆ ಇಲ್ವಾ, ಫ್ಯಾಕ್ಟ್ರಿ ಇಲ್ವಾ? ಅದ್ರ ಮೇಲೆ ಸಾಲ ತಗೊಂಡು ಓದಿಸಿದ್ರೆ ಆಯ್ತು. ನೋಡು, 5 ವರ್ಷ ಫಾರಿನ್ ಅಲ್ಲಿ ಇದ್ಬಿಟ್ಟು ವಾಪಸ್ ಬಂದ್ಬಿಟ್ರೆ ಇಂಡಿಯಾಗೆ ಫಾರಿನ್ ರಿಟರ್ನ್ ಅನ್ಸ್ಕೊಂಡ್ಬಿಡ್ತಾನೆ. ಅಷ್ಟ್ ಸಾಕು. ಅದಕ್ಕೆ ಮತ್ತೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಬೇಕಾ? ಇದು ಖರ್ಚಲ್ಲ ಕಣೆ, ಇನ್ವೆಸ್ಟ್ಮೆಂಟು. ಇದೆಲ್ಲ ಬಡ್ಡಿ ಸಮೇತ ನಮ್ಗೆ ವಾಪಸ್ ಬರುತ್ತೆ. ಹೆಣ್ಣೆತ್ತಿರೋ ಅಪ್ಪಂದ್ರಿಗೆ ನನ್ ಮಗ ಫಾರಿನ್ ಅಳಿ ಆಗ್ತಾನೆ. ನನ್ ಮಗಳು ಸೊಸೆ ಮಾಡ್ಕೊಳ್ಳಿ, 5 ಕೋಟಿ ಕೊಡ್ತೀವಿ, 10 ಕೋಟಿ ಕೊಡ್ತೀವಿ ಅಂತ ಮನೆ ಮುಂದೆ ಕ್ಯೂ ನಿಂತ್ಬಿಡ್ತಾರ ಕಣೆ. ಅದಕ್ಕೆ ತಾನೆ ನಾನ್ ಹೆಣ್ಣು ಮಗು ಬೇಡ, ಗಂಡು ಮಗುನೇ ಬೇಕು ಅಂತ ಹಠ ಮಾಡ್ತಾ ಇದ್ದಿದ್ದು. ಅರ್ಥ ಆಯ್ತಾ ಈಗ? ಡ್ಯಾಡಿ, ಡ್ಯಾಡಿ, ನನಗೆ ಅಮೆರಿಕಕ್ಕೆ ಹೋಗಕ್ ವೀಸಾ ಸಿಕ್ಕಿದೆ. ನನ್ ಮಗ ಫಾರಿನ್ ಗ್ರೇಟ್ ಕಣೋ. ಸ್ವಲ್ಪ ಮೇಲೆತ್ತಿ. ಓಕೆ, ಮಾಡಿಸಿ. ಓಕೆ, ಇದೊಂಚೂರು ಮೇಲೆತ್ತಿ. ಮಾಡಿಸಿ. ಓಕೆ, ಈ ಕಾಲ್. ಜೋರಾಗಿ ಉಸಿರಾಡಿ. ಕರೆಕ್ಟಾಗಿ ಮಾತ್ರೆ ಎಲ್ಲ ತಗೋತಾ ಇದೀರಾ ತಾನೆ? ಇನ್ನು 3-4 ದಿನ ಊಟ ಬೇಡ. ಓಕೆ, ರೆಸ್ಟ್ ತಗೊಳ್ಳಿ. ಹೆಣ್ಣು ಎಲ್ಲಿದ್ಯಾ? ಹೆಣ್ಣು ಏ ಮಗು, ಯಾಕೆ ಹುಟ್ಟಿದ್ಯಾ? ಹುಟ್ಟಬಾರ್ದು. ಯಾಕೆ ಹುಟ್ಟಿದ್ಯಾ? ಯಾರು ನಿಂಗೆ ಊಟ ಕೇಳಿದ್ದು? ಹೆಣ್ಣಾಗಿ ಹುಟ್ಟಬಾರ್ದು. ಹೊಟ್ಟೆಲಿರೋದು ಹೆಣ್ಣು ಅಂತ ಗೊತ್ತಾಗ್ಬಿಡ್ಲೆ ಜ್ಯೂಸ್ ಹಾಕ್ಬಿಡ್ತಾರೆ ಈ ರಾಕ್ಷಸರು. ಹೆಣ್ಣಾಗಿ ಹುಟ್ಟಬಾರ್ದು. ಅಪ್ಪಿ ಈಚೆಗೆ ಬಂದು ದೊಡ್ಡವಳಾಗ್ಬಿಟ್ರೆ ಅತ್ಯಾಚಾರ ಮಾಡ್ಬಿಡ್ತಾರೆ. ಚಿಕ್ಕ ಮಕ್ಕಳು ಬಿಡ್ತಾ ಇಲ್ಲ, ಅತ್ಯಾಚಾರ ಮಾಡ್ಬಿಡ್ತಾರೆ. ಹೆಣ್ಮಕ್ಳು ಸೆಕ್ಯೂರಿಟಿ ಬನ್ರಿ, ಇಲ್ಲಿ ಹುಚ್ಚನ್ನೆಲ್ಲ ಹಾಕ್ರಿ, ಒಳಗೆ ಬಿಡ್ತೀರಾ? ಕರ್ಕೊಂಡೋಗ್ರಿ. ಬಿಡ, ನಾನು ಕರ್ಕೊಂಡು ಹೋಗೋದು ನಾನೇ. ಆಯ್ತು, ಬಾ. ಬಾರಲೇ, ಬಾರ. ಅಯ್ಯ, ಅವನು ಹುಚ್ಚ ಅಲ್ಲಯ್ಯ. ಅವನು ಈ ಆಸ್ಪತ್ರೆಯಲ್ಲಿ ವಾರ್ಡ್ ಬಾಯ್ ಆಗಿ ಕೆಲಸ ಮಾಡ್ತಿದ್ದ. ಬಹಳ ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದ. ಅವನು ಮದುವೆ ಆದ್ಮೇಲೆ ಹೆಣ್ಮಗುನೇ ಬೇಕು ಅಂತ ಆಸೆ ಪಡ್ತಿದ್ದ. ಅವನು ಆಸೆ ಪಟ್ಟಂತೆ ಅವನಿಗೆ ಹೆಣ್ಮಗುನೇ ಆಯ್ತು. ಆ ಮಗುನ ಚೆನ್ನಾಗಿ ಸಾಕಿ ಸ್ಕೂಲ್ಗೆ ಸೇರಿಸ್ದ. ಆ ಮಗು 4ನೇ ಕ್ಲಾಸ್ ಓದ್ತಾ ಇತ್ತು. ಸ್ಕೂಲ್ ಮುಗಿಸಿ ಮನೆಗೆ ಹೋಗ್ತಿರ್ಬೇಕಾದ್ರೆ ಯಾರೋ ದುಷ್ಟ ಜನರು ಅವಳ ಮೇಲೆ ಅತ್ಯಾಚಾರ ಮಾಡಿಬಿಟ್ರು. ಈ ವಿಷಯನ ಬೇರೆ ಯಾರಿಗಾರು ಹೇಳ್ಬಿಡ್ತಾಳೆ ಅಂತ ಅವಳ ತಲೆ ಮೇಲೆ ಕಲ್ಲೆತ್ತು ಹಾಕ್ಬಿಟ್ರು. ಅಯ್ಯ,
ಅವತ್ತಿಂದ ಇವನು ಹೀಗಾಡ್ತಾ ಇದ್ದಾನೆ. ಇವನು ತುಂಬಾ ಒಳ್ಳೆಯವನು. ದೇವರೇ ಆ ಪಾಪಿಗಳಿಗೆ ಶಿಕ್ಷೆ ಕೊಡಬೇಕು.